ಇನ್ನು ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಗುತ್ತಿಗೆದಾರರು ಅನ್ನುವಂಥ ಪರಿಸ್ಥಿತಿ ಮುಂದುವರಿತಾ ಇದೆ. ಬಾಕಿ ಬಿಲ್ ಪಾವತಿಗೆ ಸಂಬಂಧಪಟ್ಟಂತೆ ಜಟಾಪಟಿ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ವರ್ಸಸ್ ಗುತ್ತಿಗೆದಾರರ ಬಿಲ್ ಜಟಾಪಟಿ. ಗುತ್ತಿಗೆದಾರರಿಗೆ ದೀಪಾವಳಿ ಗಿಫ್ಟ್ ಅನ್ನು ಕೊಡ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಬಿಲ್ ಪಾವತಿ ಮಾಡದಿದ್ರೆ ಹೈಕಮಾಂಡ್ಗೆ ದೂರನ್ನ ಕೊಡ್ತಾರಂತೆ ಗುತ್ತಿಗೆದಾರರ ಸಂಘ. ಗುತ್ತಿಗೆದಾರರಿಗೆ ಬಿಲ್ ಪಾವತಿಸದೆ ಇರೋದ್ರಿಂದ ಒಂದಿಷ್ಟು ಸಂಕಷ್ಟ ಕೂಡ ಎದುರಾಗ್ತಾ ಇದೆ. 33,000 ಕೋಟಿ ಬಾಕಿ ಇದೆ. ಎಲ್ಲಿಂದ ದುಡ್ಡು ತರಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರಂತೆ. ಡಿಸೆಂಬರ್ ಒಳಗೆ ಬಿಲ್ಲನ್ನು ಪಾವತಿ ಮಾಡ್ತೀನಿ ಅಂತ ಹೇಳಿ ಮೊನ್ನೆ ನಡೆದಂಥ ಸಭೆಯಲ್ಲಿ ಹೇಳಿದ್ರು. ಬಟ್ ನಿಜವಾಗ್ಲೂ ಕೂಡ ಆಗುತ್ತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಇದರ ನಡುವೆ ಗುತ್ತಿಗೆದಾರರ ಜೊತೆ ಡಿಕೆ ಶಿವಕುಮಾರ್ ಅವರು ಮಾತುಕತೆ ನಡೆಸಿದ್ರು. ಅತಿ ಶೀಘ್ರದಲ್ಲೇ 10% ಬಿಲ್ ಪಾವತಿಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಗುತ್ತಿಗೆದಾರರಿಗೆ ಕೊಟ್ಟಂಥ ಭರವಸೆಯನ್ನ ಈಗ ಸರ್ಕಾರ ಈಡೇರಿಸುತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯನವರ ಒಂದು ಸಭೆ ಇದೆ, ಅವರ ಜೊತೆ ಸಭೆ ಆದ ನಂತರ ಹಣ ಬಿಡುಗಡೆಯಾಗುತ್ತಾ? ಸಾಕಷ್ಟು ಪ್ರಶ್ನೆಗಳಿದೆ. ಗುತ್ತಿಗೆದಾರರು ಸರ್ಕಾರ ಇದು ಆರಂಭದಿಂದಲೂ ಕೂಡ ಇರುವಂತಹ ಸಂಕಷ್ಟ. ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಇದೇ ಗುತ್ತಿಗೆದಾರರ ಸಂಘದಿಂದ ಒಂದು ಸುದ್ದಿಗೋಷ್ಠಿ, ಪತ್ರ, ಅದೊಂದು ದೊಡ್ಡ ರಾದ್ದಾಂತ. ಅದಾದ ನಂತರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಈಗಲೂ ಕೂಡ ಗುತ್ತಿಗೆದಾರರ ಸಮಸ್ಯೆಗಳು ಹಾಗೇ ಇದೆ. ಒಂದು ಕಡೆ ಕಮಿಷನ್ ಆರೋಪ ಮಾಡ್ತಾರೆ, ಮತ್ತೊಂದು ಕಡೆ ಬಾಕಿ ಬಿಲ್ಲನ್ನು ರಿಲೀಸ್ ಮಾಡಬೇಕು ಅಂತ ಹೇಳ್ತಾರೆ. ಈಗ 33,000 ಕೋಟಿ ಬಾಕಿ ಇದೆ ಅಂತ ಹೇಳಿ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಸುದ್ದಿಗೋಷ್ಠಿ ನಡೆಸಿದ್ರು ಗುತ್ತಿಗೆದಾರರ ಸಂಘದಿಂದ. ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ಅವರು ಮಾತನಾಡ್ತಾ ಈ ಹಿಂದೆ ಇದ್ದಂಥ ಪರ್ಸೆಂಟೇಜ್ಗೂ ಈಗಿರುವಂಥ ಪರ್ಸೆಂಟೇಜ್ಗೂ ಅಂದರೆ ಕಮಿಷನ್ಗೂ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲ ಇಲಾಖೆಯಲ್ಲೂ ಕೂಡ ಗುತ್ತಿಗೆದಾರರಿಗೆ ಬರಬೇಕಿದ್ದಂಥ ಬಾಕಿ ಹಣವನ್ನು ಉಳಿಸ್ಕೊಂಡಿದ್ದಾರೆ. ಸೊ 12,000 ಕೋಟಿ ನೀರಾವರಿ ಇಲಾಖೆ, ಅದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಇಲಾಖೆ, ಜಮೀರ್ ಅಹ್ಮದ್ ಖಾನ್ ಅವರ ಇಲಾಖೆ ವಸತಿ, ಅದರಲ್ಲೂ ಕೂಡ ಸಾಕಷ್ಟು ಕಮಿಷನನ್ನು ಪಡೀತಾ ಇದ್ದಾರೆ. ಹೀಗೆ ಸಾಕಷ್ಟು ಆರೋಪಗಳನ್ನು ಮಾಡಿದರು. ಅದಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಡಿಸೆಂಬರ್ ಒಳಗೆ ಎಲ್ಲವನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಕ್ಲಿಯರ್ ಮಾಡ್ತಾರಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ ಈಗ.